ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ .com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಕಳೆದೊಂದು ವರ್ಷದಿಂದ ಹೊತ್ತಿ ಉರಿತಾ ಇರೋ ಮಿಡಲ್ ಈಸ್ಟ್ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಇಸ್ರೇಲ್ ಇರಾನ್ಗೆ ನುಗ್ಗಿ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆಯನ್ನ ಹೊಡೆದು ಹಾಕಿದೆ. ಇರಾನ್ನ ನೂತನ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಅವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ ಅಂತ ಹನಿಯೆ ಇರಾನ್ಗೆ ಹೋಗಿದ್ರು. ಈ ಹಮಾಸ್ ಮುಖ್ಯಸ್ಥ ಬರ್ಬರವಾಗಿ ಹತ್ಯೆಗೀಡಾಗಿದ್ದಾರೆ ಇರಾನ್ನ ಒಳಗಡೆನೆ. ಹನಿಯ ಜೊತೆ ಅವರ ಬಾಡಿಗಾರ್ಡ್ ಒಬ್ಬನನ್ನು ಕೂಡ ಹತ್ಯೆ ಮಾಡಲಾಗಿದೆ ಅಂತ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಹಾಗೂ ಹಮಾಸ್ ಪಡೆಗಳು ಕನ್ಫರ್ಮ್ ಮಾಡಿವೆ. ತೆಹರಾನ್ನಲ್ಲಿರುವ ಹನಿಯೆ ನಿವಾಸದಲ್ಲೇ ಯಹೂದಿಗಳು ಅಂದರೆ ಇಸ್ರೇಲ್ ಈ ಹತ್ಯೆ ಮಾಡಿದೆ ಅಂತ ಇರಾನ್ ಟೀಕೆ ಮಾಡಿದೆ. ಇಸ್ರೇಲ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹಮಾಸ್ ಕೂಡ ಕಿಡಿಕಾರಿದೆ. ಆದರೆ ಇಸ್ರೇಲ್ನಿಂದ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಅಂದಹಾಗೆ ಸದ್ಯ ಈ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಇರಾನ್ ರೆವಲ್ಯೂಷನರಿ ಗಾರ್ಡ್ ಮಾಹಿತಿಯನ್ನು ಕೊಟ್ಟಿದೆ. ಈ ಘಟನೆ ಬೆನ್ನಲ್ಲೇ ಅತ್ತ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿ ಅವರ ನಿವಾಸದಲ್ಲಿ ತುರ್ತು ಮೀಟಿಂಗ್ ಅನ್ನು ಕೂಡ ನಡೆಸಲಾಗಿದೆ. ಅತ್ತ ಲೆಬನಾನ್ ಮೇಲೆ ಸೇಡು ತೀರಿಸಿಕೊಳ್ಳೋ ತವಕದಲ್ಲಿರೋ ಇಸ್ರೇಲ್ ಈಗ ಲೆಬನಾನ್ ಮೇಲೂ ಕೂಡ ಮುಗಿಬಿದ್ದಿದೆ. ಲೆಬನಾನ್ನ ರಾಜಧಾನಿ ಬೇರೂತ್ನಲ್ಲಿ ದಾಳಿ ಮಾಡಿ ಹಿಜ್ಬುಲ್ಲಾ ಕಮಾಂಡರ್ ಸೇರಿದಂತೆ 4 ಹೊಡೆದುರುಳಿಸಿದೆ. ಫವಾದ್ ಶುಕೂರ್ ಅನ್ನೋ ಈ ಹಿಜ್ಬುಲ್ಲಾ ಕಮಾಂಡರ್ ಗೋಲನ್ ಹೈಟ್ಸ್ನಲ್ಲಿ ನಡೆದ ದಾಳಿಗೆ ಸೂತ್ರಧಾರ ಆಗಿದ್ದ. ಹೀಗಾಗಿ ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಅಲ್ಲದೆ 1983ರಲ್ಲಿ ಅಮೆರಿಕನ್ನರನ್ನ ಗುರಿಯಾಗಿಸಿಕೊಂಡು ನಡೆಸಿದ ಬೈರುತ್ ಮರೈನ್ ದಾಳಿಗೂ ಕಾರಣಕರ್ತ ಅಂತ ಹೇಳಲಾಗ್ತಾ ಇದೆ. ಆದರೆ ಹಿಜ್ಬುಲ್ಲಾಗಳು ಮಾತ್ರ ಇದನ್ನ ಸಾವನ್ನ ಕನ್ಫರ್ಮ್ ಮಾಡಿಲ್ಲ. ಬದಲಾಗಿ ಇಸ್ರೇಲ್ ದಾಳಿಯಲ್ಲಿ 2 ಮಕ್ಕಳು ಸೇರಿ ಒಬ್ಬರು ಮಹಿಳೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಯಾವಾಗಲೂ ಇದೇ ರೀತಿ ಹೇಳೋದು, ಮಹಿಳೆಯರು ಮಕ್ಕಳ ಪ್ರಾಣ ಹೋಗಿದೆ ಅಂತ ಹೇಳಿದಾಗ ಏನಾಗುತ್ತೆ, ಅದು ಬೇರೆಯದೇ ರೀತಿಯಲ್ಲಿ ಒಂದು ಅನುಕಂಪವನ್ನು ಗಿಟ್ಟಿಸ್ಕೊಡುತ್ತೆ. ಹಾಗಾಗಿ ಈ ಬಂಡುಕೋರ ಸಂಘಟನೆಗಳು ಮಹಿಳೆಯರು ಮತ್ತು ಮಕ್ಕಳ ಮೇಲೆ ದಾಳಿ ಆದಾಗಲೂ ಹಾಗೆ ಹೇಳೋದು, ಅಥವಾ ಮಿಲಿಟೆಂಟ್ಸ್ ಹೋದಾಗಲೂ ಕೂಡ ಹಾಗೆ ಹೇಳೋದು. ಆದರೆ ದಾಳಿ ಮಾಡಿದವರು ಇಲ್ಲ, ನಾವು ಟಾರ್ಗೆಟೆಡ್ ಆಗಿ ಉಗ್ರರನ್ನ ಹೊಡೆದಿದ್ದೀವಿ ಅಂತ ದಾಳಿ ಮಾಡಿದವರು ಹೇಳ್ತಾರೆ. ಆದರೆ ಅದನ್ನು ಹೋಗಿ ಸರಿ ಯಾವುದು ತಪ್ಪ್ಯಾವುದು ಅಂತ ಚೆಕ್ ಮಾಡಿ ವೆರಿಫೈ ಮಾಡಿ ನೋಡೋರು ಮಾತ್ರ ಯಾರೂ ಇಲ್ಲ. ಮತ್ತೊಂದು ಕಡೆ ದಕ್ಷಿಣ ಬೀರೂತ್ನಲ್ಲಿರೋ ಹಿಜ್ಬುಲ್ಲಾಗಳ ಸೇನಾ ನೆಲೆ ಮೇಲೂ ಕೂಡ ಪ್ರಬಲ ದಾಳಿಯಾಗಿದೆ. ಅದರ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳನ್ನು ಇಸ್ರೇಲ್ ಟಾರ್ಗೆಟ್ ಮಾಡಿದೆ ಅಂತ ಲೆಬನಾನ್ ಸರ್ಕಾರಿ ಮಾಧ್ಯಮ ವರದಿ ಮಾಡಿದೆ. ಹೀಗಾಗಿ ಸದ್ಯ ಬೀರೂತ್ ಹೊತ್ತಿ ಉರಿತಾ ಇದೆ. ಅಂದಹಾಗೆ ಜುಲೈ 28 ತಾರೀಕು ಇಸ್ರೇಲ್ನ ಗೋಲನ್ ಹೈಟ್ಸ್ನಲ್ಲಿ ನಡೆದ ರಾಕೆಟ್ ದಾಳಿಯಲ್ಲಿ 12 ಇಸ್ರೇಲಿ ಪ್ರಜೆಗಳು ಮೃತಪಟ್ಟಿದ್ರು. ಆಗ ಹಿಜ್ಬುಲ್ಲಾಗಳ ಈ ದಾಳಿಗೆ ನಾವು ತಕ್ಕ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಇಸ್ರೇಲ್ ಹೇಳಿತ್ತು. ಆದರೆ ಹಿಜ್ಬುಲ್ಲಾಗಳು ಮಾತ್ರ ಈ ದಾಳಿ ಹೊಣೆಯನ್ನ ಹೊತ್ತುಕೊಳ್ಳೋಕೆ ನಿರಾಕರಿಸಿದ್ರು. ಆದರೆ ಪ್ರತೀಕಾರದ ತವಕದಲ್ಲಿರೋ ಇಸ್ರೇಲ್ ಮರುದಿನವೇ ಲೆಬನಾನ್ ಗಡಿಯೊಳಗೆ ನುಗ್ಗಿದ್ದು ಈಗ ಬೇರೂತ್ನಲ್ಲಿ ತನ್ನ ದಾಳಿಯನ್ನ ತೀವ್ರಗೊಳಿಸ್ತಾ ಇದೆ. ಇತ್ತೀಚೆಗೆ ಪೂರ್ವ ಲಡಾಖ್ನಲ್ಲಿರೋ ಪ್ಯಾಂಗಾಂಗ್ ಸೋ ಸರೋವರದ ಮೇಲೆ ಚೀನಾ ಸೈಲೆಂಟ್ ಆಗಿ ಸೇತುವೆ ನಿರ್ಮಾಣ ಮಾಡಿರೋ ಸ್ಯಾಟಲೈಟ್ ಇಮೇಜ್ ಹೊರಬಿದ್ದಿತ್ತು. ಇದೀಗ ಈ ಬ್ರಿಡ್ಜ್ ಬಳಕೆಗೆ ರೆಡಿಯಾಗಿದ್ದು ಇದರ ಮೇಲೆ ಚೀನಾ ಮಿಲಿಟರಿ ವಾಹನಗಳು ಓಡಾಡ್ತಿರೋ ಮತ್ತೊಂದು ಸ್ಯಾಟಲೈಟ್ ಇಮೇಜ್ ರಿಲೀಸ್ ಆಗಿದೆ. ಈ ಮೂಲಕ ಪ್ಯಾಂಗಾಂಗ್ ಸೋ ಸರೋವರದ ಬಳಿ ಇರೋ ಚೀನಾದ ಕುನಾರ್ ಕೋಟೆಯಲ್ಲಿ ಚೀನಾ ತನ್ನ ಸೇನಾ ಬಲವನ್ನ ಹೆಚ್ಚು ಮಾಡ್ತಿದೆ ಅನ್ನೋದು ಸ್ಪಷ್ಟವಾಗಿದೆ. 1962ರಲ್ಲಿ ನಡೆದ ಇಂಡೋ ಚೀನಾ ಯುದ್ಧದಲ್ಲಿ ಲಡಾಖ್ನಲ್ಲಿ ಕಾರ್ಯಾಚರಣೆ ನಡೆಸೋಕೆ ಇದೇ ಕುನಾರ್ ಕೋಟೆಯನ್ನ ಚೀನಾ ತನ್ನ ಪ್ರಮುಖ ಸೇನಾ ನೆಲೆಯನ್ನಾಗಿ ಬಳಸಿಕೊಂಡಿತ್ತು. ಈಗ ಅದೇ ಕೋಟೆಯನ್ನ ಭದ್ರಗೊಳಿಸ್ತಾ ಇದೆ. ಅಂದಹಾಗೆ ಈ ನೂತನ ಬ್ರಿಡ್ಜ್ ಮೂಲಕ ಪ್ಯಾಂಗಾಂಗ್ ಸೋ ಸರೋವರದ ಉತ್ತರ ಮತ್ತು ದಕ್ಷಿಣ ಭಾಗವನ್ನು ಕನೆಕ್ಟ್ ಮಾಡಲಾಗಿದೆ. ಇದರಿಂದ ಚೀನಾ ಸೇನೆಗೆ ಇನ್ನಷ್ಟು ಅಡ್ವಾಂಟೇಜ್ ಸಿಗುತ್ತೆ. 50ರಿಂದ 100 ಕಿಲೋಮೀಟರ್ ಪ್ರಯಾಣ ಕಮ್ಮಿ ಆಗುತ್ತೆ. ತಕ್ಷಣವೇ ಯಾವುದಾದ್ರೂ ಕಾರ್ಯಾಚರಣೆ ಶುರು ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚು ಟೈಮ್ ಖರ್ಚು ಮಾಡಬೇಕಾಗಿಲ್ಲ. ಬ್ರಿಡ್ಜ್ನಿಂದ ಇಂತಹ ಕೆಲಸ ಇನ್ನಷ್ಟು ಈಸಿ ಆಗುತ್ತೆ. ಬಹಳ ತೂಕದ ಸೇನಾ ಸಾಧನಗಳನ್ನು, ಮಿಲಿಟರಿ ಎಕ್ವಿಪ್ಮೆಂಟ್ಗಳನ್ನು ಮೂವ್ ಮಾಡೋಕ್ಕೂ ಕೂಡ ಇದರಿಂದ ಈಸಿ ಆಗುತ್ತೆ. ಬಾಂಗ್ಲಾದೇಶದಲ್ಲಿ ಅತಿದೊಡ್ಡ ಇಸ್ಲಾಮಿಕ್ ಪಕ್ಷ ಅಂತ ಗುರುತಿಸಿಕೊಳ್ಳೋ ಜಮಾತೆ ಇಸ್ಲಾಮಿ ಪಾರ್ಟಿಯನ್ನ ಬ್ಯಾನ್ ಮಾಡೋಕೆ ಶೇಖ್ ಹಸೀನಾ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ. ದೇಶ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾದ ಆರೋಪದ ಮೇಲೆ ಈ ಜಮಾತೆ ಇಸ್ಲಾಮಿ ಪಕ್ಷ ಹಾಗೂ ಬಾಂಗ್ಲಾದೇಶಿ ಇಸ್ಲಾಮಿ ಛಾತ್ರ ಶಿಬಿರ್ ಅನ್ನೋ ಅದರ ವಿದ್ಯಾರ್ಥಿ ಸಂಘಟನೆಯನ್ನ ಬ್ಯಾನ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಹೀಗಂತ ಬಾಂಗ್ಲಾದೇಶದ ಸಾರಿಗೆ ಸಚಿವ ಒಬೈದುಲ್ ಖ್ವಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಇತ್ತೀಚೆಗೆ ಬಾಂಗ್ಲಾದಲ್ಲಿ ನಡೆದ ಹಿಂಸಾಚಾರದ ಪ್ರತಿಭಟನೆಯಲ್ಲಿ ಈ ಪಾರ್ಟಿ ಮತ್ತು ಇದರ ವಿದ್ಯಾರ್ಥಿ ಸಂಘಟನೆ ಪ್ರಮುಖ ಪಾತ್ರ ನಿಭಾಯಿಸಿದ್ರು. ಅದರ ಬೆನ್ನಲ್ಲೇ ಸರ್ಕಾರ ಈ ಬ್ಯಾನ್ ಅಸ್ತ್ರವನ್ನ ಪ್ರಯೋಗ ಮಾಡೋಕೆ ಮುಂದಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ದಕ್ಷಿಣ ಅಮೆರಿಕದ ವೆನೆಜುವೆಲಾದಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆ ವೇಳೆ ಅಕ್ರಮ ನಡೆದಿದೆ ಅಂತ ಹೇಳಿ ಸದ್ಯ ಅಲ್ಲಿ ನಡೆದಿರೋ ಪ್ರತಿಭಟನೆ ಈಗ ಹಿಂಸಾತ್ಮಕ ರೂಪವನ್ನು ಪಡ್ಕೊಂಡಿದೆ. ಪರಿಣಾಮ ಕನಿಷ್ಠ 11 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅಂದಹಾಗೆ ಭಾನುವಾರ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಚುನಾವಣೆಯಲ್ಲಿ 51% ಮತಗಳೊಂದಿಗೆ ಗೆಲುವನ್ನು ಸಾಧಿಸಿದ್ದಾರೆ ಅಂತ ಫಲಿತಾಂಶವನ್ನು ಪ್ರಕಟ ಮಾಡಲಾಗಿತ್ತು. ಆದರೆ ಈ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ, ಮರು ಚುನಾವಣೆ ಆಗಬೇಕು ಅಂತ ಭಾರಿ ಪ್ರತಿಭಟನೆ ಶುರುವಾಗಿತ್ತು. ಇದಕ್ಕೆ ವಿಪಕ್ಷಗಳು ಕೂಡ ಸಪೋರ್ಟ್ ಮಾಡಿದ್ವು. ಪೊಲೀಸರು ಪ್ರತಿಭಟನಾಕಾರರನ್ನ ಚದುರಿಸೋಕೆ ಟಿಯರ್ ಗ್ಯಾಸ್ ಕೂಡ ಬಳಸಿದ್ರು. ಆದರೆ ಈಗ ಪ್ರತಿಭಟನೆಯಲ್ಲಿ ಸಾವು ನೋವು ಉಂಟಾಗ್ತಾ ಇದ್ದು ಇದು ಇನ್ನಷ್ಟು ತೀವ್ರ ಸ್ವರೂಪ ಪಡಿತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ.
ಹಿಂದಿನ ಸರ್ಕಾರದ ನಂಬಿಕಸ್ಥರನ್ನ ಅಧಿಕಾರದಿಂದ ದೂರ ಇಡೋ ಕೆಲಸವನ್ನ ತಾಲಿಬಾನ್ ಸರ್ಕಾರ ಮುಂದುವರೆಸಿದೆ. ಇದೀಗ ಪಾಶ್ಚಿಮಾತ್ಯ ದೇಶಗಳಲ್ಲಿರೋ ತನ್ನೆಲ್ಲ ಅಫ್ಘನ್ ಎಂಬಸಿಗಳ ರಾಜತಾಂತ್ರಿಕ ಸಂಬಂಧಗಳಿಗೆ ಕತ್ತರಿ ಹಾಕಿದೆ. ಬೆಲ್ಜಿಯಂ, ಸ್ವಿಟ್ಜರ್ಲೆಂಡ್, ಆಸ್ಟ್ರಿಯಾ, ಫ್ರಾನ್ಸ್, ಇಟಲಿ, ಗ್ರೀಸ್, ಪೋಲೆಂಡ್, ಸ್ವೀಡನ್, ನಾರ್ವೆ, ಕೆನಡಾ, ಆಸ್ಟ್ರೇಲಿಯಾ, ಲಂಡನ್ ಮತ್ತು ಬರ್ಲಿನ್ ಎಂಬಸಿಗಳನ್ನ ತಾಲಿಬಾನ್ ಡ್ರಾಪ್ ಮಾಡಿದೆ. ಈ ರಾಯಭಾರಿಗಳು ಅಮೆರಿಕ ಮತ್ತು ಪಾಶ್ಚಿಮಾತ್ಯರ ಕೈಗೊಂಬೆಯಾಗಿ ಅಶ್ರಫ್ ಘನಿಗೆ ನಿಷ್ಠಾವಂತರಾಗಿದ್ರು. ನಮ್ಮ ಮಾತನ್ನ ಕೇಳ್ತಾ ಇರಲಿಲ್ಲ. ಹೀಗಾಗಿ ಈ ರಾಯಭಾರ ಕಚೇರಿಗಳಿಗೆ ಮುಕ್ತಿ ಕೊಡ್ತಾ ಇದ್ದೀವಿ ಅಂತ ಅಫ್ಘನ್ ವಿದೇಶಾಂಗ ಇಲಾಖೆ ಅನೌನ್ಸ್ ಮಾಡಿದೆ ತಾಲಿಬಾನ್ಗಳದು. ವಯಸ್ಸಾದ ಪಾಕಿಸ್ತಾನದ ಭಿಕ್ಷುಕನೊಬ್ಬ ಪ್ರಜ್ಞೆ ಕಳೆದುಕೊಂಡಿರೋ ಸ್ಥಿತಿಯಲ್ಲಿ ಪಾಕ್ನ ಸರ್ಗೋದಾದಲ್ಲಿ ಪತ್ತೆಯಾದ. ಅಚ್ಚರಿ ಅಂದ್ರೆ ಈತನ ಪಾಕೆಟ್ನಲ್ಲಿ 1,60,000 ರೂಪಾಯಿ ಕ್ಯಾಶ್ ಮತ್ತು ಸೌದಿ ಅರೇಬಿಯಾದ ಪಾಸ್ಪೋರ್ಟ್ ಕೂಡ ಸಿಕ್ಕಿದೆ. ಈತನನ್ನ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆ ಮಾಡಿರೋ ಪಾಕ್ ರಕ್ಷಣಾ ತಂಡ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅಂದ ಹಾಗೆ ಪಾಕ್ ಪ್ರಜೆಗಳು ಮೆಕ್ಕಾ ಮತ್ತು ಮದೀನಾದಲ್ಲಿ ಉಮ್ರಾ ಯಾತ್ರೆ ಕೈಗೊಳ್ಳೋ ನೆಪದಲ್ಲಿ ವೀಸಾ ಪಡೆದು ಹೋಗ್ತಾರೆ, ಸೌದಿಗೆ ಹೋಗಿ ಅಕ್ರಮವಾಗಿ ಭಿಕ್ಷೆ ಬೇಡ್ತಾರೆ ಅಂತ ಆರೋಪ ಇದೆ. ಈ ಬಗ್ಗೆ ಕಳೆದ ವರ್ಷ ಅಲ್ಲಿನ ಸರ್ಕಾರವೇ ಕಳವಳ ವ್ಯಕ್ತಪಡಿಸಿತ್ತು. ವಿದೇಶಗಳಲ್ಲಿ ಅರೆಸ್ಟ್ ಆಗಿರೋ ಭಿಕ್ಷುಕರ ಪೈಕಿ 90% ಪಾಕಿಸ್ತಾನದವರೇ ಇದ್ದಾರೆ ಅಂತ ಹೇಳಿತ್ತು. ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಅಂತ ಇಸ್ಲಾಂ ಮತ ಪ್ರಚಾರಕ ಅಂಜಿನ್ ಚೌಧರಿ ಅನ್ನೋನಿಗೆ ಬ್ರಿಟನ್ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದೆ. 2010ರಲ್ಲಿ ಬ್ಯಾನ್ ಆಗಿದ್ದ ಒಂದು ಉಗ್ರ ಸಂಘಟನೆಯನ್ನ ಈತ ಮುನ್ನಡೆಸ್ತಾ ಇದ್ದ. ಬೇರೆಯವರಿಗೂ ಈ ಸಂಘಟನೆಗೆ ಸಪೋರ್ಟ್ ಮಾಡಿ ಅಂತ ಈತ ಪ್ರಚಾರ ಮಾಡ್ತಾ ಇದ್ದ. ಅಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ನಡೆದ ಹಲವಾರು ಉಗ್ರ ಚಟುವಟಿಕೆಗಳಿಗೂ ಈತನ ಹಿಂಬಾಲಕರಿಗೂ ಕನೆಕ್ಷನ್ಸ್ ಇವೆ, ಲಿಂಕ್ಸ್ ಇವೆ ಅನ್ನೋ ಆರೋಪ ಇದೆ. ಆದ್ದರಿಂದ ಈತನನ್ನ ಕಳೆದ ವರ್ಷ ಜುಲೈ 17ನೇ ತಾರೀಕು ಲಂಡನ್ನಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಈಗ ಕನಿಷ್ಠ 28 ವರ್ಷಗಳ ಜೀವಾವಧಿ ಶಿಕ್ಷೆಗೆ ಆತನನ್ನ ಗುರಿಪಡಿಸಲಾಗಿದೆ. ದುಷ್ಕರ್ಮಿಯೊಬ್ಬ ಡ್ಯಾನ್ಸ್ ಕ್ಲಾಸ್ನಲ್ಲಿದ್ದ ಮಕ್ಕಳಿಗೆ ಚಾಕು ಹಾಕಿದ್ದು 3 ಮಕ್ಕಳು ಪ್ರಾಣ ಕಳ್ಕೊಂಡಿರೋ ಘಟನೆ ಬ್ರಿಟನ್ನ ಸೌತ್ ಪೋರ್ಟ್ ನಗರದಲ್ಲಿ ಆಗಿದೆ. ದುಷ್ಕರ್ಮಿಯನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದರೆ ಈ ಘಟನೆಯಿಂದ ಅಲ್ಲಿ ದೊಡ್ಡ ಕೋಲಾಹಲ, ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಲಪಂಥೀಯ ಗುಂಪೊಂದು ದುಷ್ಕರ್ಮಿ ಅನ್ಯ ಧರ್ಮೀಯ ಅನ್ನೋ ಕಾರಣಕ್ಕೋಸ್ಕರ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾನೆ ಅನ್ನೋ ವಿಚಾರವನ್ನ ಮುಂದಿಟ್ಟು ಸೌತ್ ಪೋರ್ಟ್ನ ಮಸೀದಿ ಬಳಿ ಪ್ರತಿಭಟಿಸಿದೆ. ಸೊ ಇದನ್ನು ತಡೆಯೋಕೆ ಹೋದ ಪೊಲೀಸರ ಮೇಲೂ ಕೂಡ ಪ್ರತಿಭಟನಾಕಾರರು ಬಾಟಲ್ಗಳನ್ನ ಹಾಗೂ ಕಲ್ಲುಗಳನ್ನ ಬಿಸಾಕಿದ್ದಾರೆ. ಪೊಲೀಸ್ ವಾಹನಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ ಈ ಚಾಕು ಇರಿತದ ಘಟನೆಯಿಂದಾಗಿ. ನಾಯಿಗೆ ತುಂಬಾ ತಿನ್ನಿಸಿ ಅದು ಬೊಜ್ಜು ಜಾಸ್ತಿಯಾಗಿ ಸತ್ಯ ಹೋಗಿರುವ ಆರೋಪದ ಮೇಲೆ ಅದರ ಓನರ್ಗೆ ಜೈಲು ಶಿಕ್ಷೆ ವಿಧಿಸಿರೋ ವಿಚಿತ್ರ ಘಟನೆ ನ್ಯೂಜಿಲೆಂಡ್ನಲ್ಲಿ ಆಗಿದೆ. ನುಗ್ಗಿ ಅನ್ನೋ ಸಾಕು ನಾಯಿಗೆ ಮಹಿಳೆಯೊಬ್ಬರು ದಿನ 10 ಚಿಕನ್ ಪೀಸ್ ಕೊಡ್ತಾ ಇದ್ರು. ಇದರಿಂದ ನಾಯಿ 53 kg ತೂಕ ಆಗಿತ್ತು. 10 ಮೀಟರ್ ವಾಕ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಅಲ್ಲದೆ ಬೊಜ್ಜು ಮತ್ತು ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇತ್ತು. ಡಾಕ್ಟರ್ ಚಿಕಿತ್ಸೆ ಕೊಡಬೇಕು ಅಂದಾಗ ಸ್ಟೆಥೋಸ್ಕೋಪ್ನಲ್ಲಿ ನಾಯಿಯ ಹಾರ್ಟ್ ಬೀಟ್ ರೆಕಾರ್ಡ್ ಆಗದಷ್ಟು ದಪ್ಪ ಆಗ್ಬಿಟ್ಟಿತ್ತು ನಾಯಿ. ಹೀಗಾಗಿ ನಾಯಿಯನ್ನ ಸರಿಯಾಗಿ ಆರೈಕೆ ಮಾಡಿಲ್ಲ, ಅದು ಬೊಜ್ಜು ಬರೋಕೆ ನೀವು ಸಾಕದವರೇ ಕಾರಣ ಅಂತ ಕೋರ್ಟ್ 2 ತಿಂಗಳ ಜೈಲು ಶಿಕ್ಷೆ ಹಾಗೂ 60,000 ರೂಪಾಯಿ ದಂಡವನ್ನ ಮಹಿಳೆಗೆ ಹಾಕಿದೆ. ಜೊತೆಗೆ ಆ ಮಹಿಳೆ 1 ವರ್ಷದವರೆಗೆ ಬೇರೆ ಯಾವುದೇ ನಾಯಿಯನ್ನ ಸಾಕೋ ಹಾಗಿಲ್ಲ, ನಿಮಗೆ ಅದು ಯೋಗ್ಯತೆನೇ ಇಲ್ಲ ಅಂತ ಕೋರ್ಟ್ ಆದೇಶ ಹೊರಡಿಸಿದೆ. ಏನೋ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಪದಕ ಪಟ್ಟಿ ನೋಡೋದಾದ್ರೆ ಸುತ್ತು ಜಗತ್ತು ರೆಕಾರ್ಡ್ ಆಗೋ ಈ ಟೈಮ್ಗೆ 7 ಚಿನ್ನದ ಪದಕವನ್ನ ಪಡೆದು ಜಪಾನ್ ಅಗ್ರ ಸ್ಥಾನದಲ್ಲಿದೆ. ನಂತರ 6 ಚಿನ್ನದ ಪದಕವನ್ನ ಪಡೆದಿರೋ ಚೈನಾ, ಆಸ್ಟ್ರೇಲಿಯಾಗಳು 2 ಮತ್ತು 3ನೇ ಸ್ಥಾನದಲ್ಲಿದೆ. ಇನ್ನು ಭಾರತ 2 ಕಂಚಿನ ಪದಕಗಳೊಂದಿಗೆ 33ನೇ ಸ್ಥಾನದಲ್ಲಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.